ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 14 ದೇಶಗಳ ಜೊತೆ ತೆರಿಗೆ ಸಮರವನ್ನು ಮುಂದುವರೆಸಿದ್ದಾರೆ. ಅಮೆರಿಕಕ್ಕೆ ಆಮದಾಗುವ ಫಾರ್ಮಾ ಔಷಧಗಳ ಮೇಲೆ 200% ಸುಂಕ ವಿಧಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ತಾಮ್ರದ ಮೇಲೆ 50% ಸುಂಕವನ್ನು ಘೋಷಿಸಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಟ್ರಂಪ್ ಬ್ರಿಕ್ಸ್ ದೇಶಗಳ ಉತ್ಪನ್ನಗಳ ಮೇಲೆ ಹೆಚ್ಚುವರಿ 10% ಬೇಸ್ಲೈನ್ ಟ್ಯಾಕ್ಸ್ ವಿಧಿಸುವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಡೀಲ್ ಇನ್ನೂ ಅಂತಿಮಗೊಂಡಿಲ್ಲ. ಹೀಗಾಗಿ ತಾಮ್ರ ಮತ್ತು ಫಾರ್ಮಾ ಉತ್ಪನ್ನಗಳ ಮೇಲೆ ಟ್ರಂಪ್ ಹಾಕುವ ಆಮದು ಸುಂಕಗಳ ವಿಚಾರ ಒರಿಜಿನಲ್ ಟೋಲ್ ಮಾಸ್ಟರ್ ಟೋಲ್ ಮಾಸ್ಟರ್ ಟೋಲ್ ರೀ ಟ್ರೋಲ್ ಅಲ್ಲ ಟೋಲ್ ಮಾಸ್ಟರ್ ಯಾಕೆ ಸರ್ ಒರಿಜಿನಲ್ ವರ್ಲ್ಡ್ಗೆ ಒರಿಜಿನಲ್ ಟೋಲ್ ಮಾಸ್ಟರ್ ಇವರು ಡಾಕ್ಟರ್ ಟೋಲ್ ಮಾಸ್ಟರ್ ಅಂತ ಕರಿಬೇಕಾಗಿರೋದು ನಾವು. ಆ ಕ್ರೆಡಿಟ್ ಇವ್ರಿಗೆ ಹೋಗ್ಬೇಕು ಡಾಕ್ಟರೇಟ್. ಕಣ್ ಕಡೆ ಎಲ್ಲ ದುಡ್ಡಾಗ್ತದೆ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಅಳಿಯ ರಿಷಿ ಸುನಾಕ್ ಅಂದರೆ ಬ್ರಿಟನ್ನಿನ ಮಾಜಿ ಪ್ರಧಾನಿ, ಅವರು ಗೋಲ್ಡ್ಮನ್ ಸ್ಯಾಕ್ಸಲ್ಲಿ ಮತ್ತೆ ತಮ್ಮ ವೃತ್ತಿ ಜೀವನಕ್ಕೆ ವಾಪಸ್ ಹೋಗಿದ್ದಾರೆ ಸಲಹೆಗಾರರಾಗಿ. ಅದಕ್ಕೆ ಕೆಲವರೆಲ್ಲ ಯಾರೋ ನೆಟ್ಟಲ್ಲಿ 70 ವರ್ಷ ಕೆಲಸ ಮಾಡಿ ಈಗ ನಿಮ್ಮ ಮಾವ ಹೇಳ್ದಂಗೆ ಅಂತ ಅವ್ರ ಮಾವ ಅವ್ರ ಅಳಿಯಂಗೆ ಒಬ್ಬನಿಗೆಲ್ಲ ಹೇಳಿದ್ದು. ಅವ್ರು ಹೇಳಿದ್ದು ಒಟ್ಟಾರೆ ಅರ್ಥ ತೊಗೊಳ್ಳಿ, ಅದನ್ನು ಲಿಟ್ರಲಿ ತೊಗೋಬೇಡಿ ನೀವು ನೆಟ್ನವರು. ಒಟ್ಟಾರೆ ಅರ್ಥ ತೊಗೊಳ್ಳಿ ಅಂದರೆ ಹೆಚ್ಚು ಕೆಲಸವನ್ನು ಮಾಡಬೇಕಾಗಿ ಬರುತ್ತೆ ಈ ದೇಶಕ್ಕೆ ಅನ್ನೋದು ಅದ್ರದ್ದು ಒಟ್ಟಾರೆ ಅರ್ಥ. ಅದು 70 ಗಂಟೆ ಅಂತಲ್ಲ ಅದು. ಒಂದದು. ಎರಡನೇದವ್ರು ಹೇಳ್ಬಿಟ್ಟಿದ್ರೆ ನೀವು ಮಾಡಬೇಕು ಅಂತಿಲ್ಲ. ಎರಡನೇದು ಮಾಡಬೇಕು ಅಂತಿದ್ರೆ ನೀವು ಮಾಡೋದೂ ಇಲ್ಲ. ಅದೇ ಕ್ರಿಟಿಸೈಸ್ ಮಾಡ್ತೀರಲ್ಲ 70 ಗಂಟೆ ಇದನ್ನು ಯಾರ್ಯಾರೋ ಮಾಡ್ತೀರಲ್ಲ ನೀವು ಮಾಡೋಕ್ಕೆ ಹಕ್ಕಿದೆ, ಮಾಡಿ, ಅದು ಪ್ರಶ್ನೆ ಬೇರೆ. ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನೀವು ಮಾಡ್ತೀರಾ ಇಲ್ವಾ 70 ಗಂಟೆ ತೋರಿಸ್ತೀನಿ ನಾನು, ನೀವು ತೋರಿಸ್ತೀನಿ. ಆಗ ಚೆನ್ನಾಗಿರುತ್ತಾ? ಆಗ ದೇಹಕ್ಕೆ ತೊಂದರೆ ಆಗಲ್ವಾ? ಅದಕ್ಕೆ ಅದನ್ನು ಓವರ್ ಆಲ್ ನೋಡಿ ಡಿಸ್ಕಷನ್ ಆಗಲಿ. ಆರೋಗ್ಯಕ್ಕೆ ಅದು ಬೇಕಾ ಬೇಡವಾ, ನೀನು ನಿಮ್ಮ ಅಳಿಯನಿಗೆ ಸಮಾಧಾನ ಮಾಡೋಕ್ಕೆ ಈಗ ಮಾವನಿಗೆ ಮೆಚ್ಚಕ್ಕೆ ನೀನು ಮಾಡು ಅಂತಾರೆ. ಈ ಕ್ಯಾಣ ಎಲ್ಲ ನಡೆಯಲ್ಲ. ನಡೆದ್ರೆ ಅವ್ರಿಗೇನು ಆಗೋದೂ ಇಲ್ಲ. ಏನು ರೀ ಆಗತ್ತೆ ಅವ್ರಿಗೆ ನಿಮ್ಮ ಕ್ಯಾಣದಿಂದ? ಅವ್ರು ಮಾಡಬೇಕಾಗಿದ್ದು ಮಾಡ್ಕೊಂಡು ಹೋಗ್ತಿರ್ತಾರೆ. ಎಸ್.